ಹಾವೇರಿಯಲ್ಲಿ ಒಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 12ಕ್ಕೂ ಹೆಚ್ಚು ಸಾವುಗಳಾಗಿದೆ. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ 12ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರತಕ್ಕಂಥ ಅಪಘಾತ. ದೇವರ ದರ್ಶನ ಪಡೆದು ವಾಪಸ್ಸಾಗ್ತಾ ಇದ್ದಂತಹ ಒಂದು ಕುಟುಂಬ. ಇವರೆಲ್ಲರೂ ಕೂಡ ಶಿವಮೊಗ್ಗದ ಭದ್ರಾವತಿ ಮೂಲದವರು ಅಂತಕ್ಕಂಥ ಮಾಹಿತಿ ಇದೆ. ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರತಕ್ಕಂಥ ಅಪಘಾತ ಇದು. ಹೆದ್ದಾರಿಯಲ್ಲಿ ನಿಂತಿದ್ದ ಲಾರಿಗೆ ಹಿಂದ್ಗಡೆಯಿಂದ ಬಂದಂತಹ ಟಿ ವಾಹನ ಗುದ್ದಿದೆ. ಅಂದರೆ ವೇಗವಾಗಿ ಬಂದಿದೆ, ಬಟ್ ಲಾರಿ ನಿಂತಿರೋದು ಗೊತ್ತಾಗಿಲ್ಲ, ಗುದ್ದಿದೆ. ಈ ಸಂದರ್ಭದಲ್ಲಿ ಟಿ ವಾಹನ ನಜ್ಜುಗುಜ್ಜಾಗಿದೆ. ವಾಹನದಲ್ಲಂತೂ ಮೃತದೇಹಗಳು ಅಪ್ಪಚ್ಚಿ ಆಗಿ ಹೋಗಿದೆ. ವಾಹನದಲ್ಲಿ ಸಿಲುಕಿದ್ದ ಮೃತದೇಹಗಳನ್ನು ಈಗ ಅಗ್ನಿಶಾಮಕ ಇಲಾಖೆಯ ಸಿಬ್ಬಂದಿ ಹೊರಗೆ ತೆಗಿತಾ ಇದ್ದಾರೆ. ಈಗ ಒಂದು ಮಾಹಿತಿ, ಆರಂಭದಲ್ಲಿ ಇವರು ಯಾರು ಏನು ಅಂತ ಗೊತ್ತಿರಲಿಲ್ಲ, ಬಟ್ ಇವರೆಲ್ಲ ಶಿವಮೊಗ್ಗದ ಭದ್ರಾವತಿ ಮೂಲದವರು. ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಿದ್ದರು. ದೇವರ ದರ್ಶನವನ್ನು ಪಡೆದು ವಾಪಸ್ಸಾಗ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ ಅಂತಕ್ಕಂಥ ಮಾಹಿತಿ. ಬೆಳ್ಳಂಬೆಳಗ್ಗೆನೇ ಜವರಾಯನ ಅಟ್ಟಹಾಸ ಇದು. ನಿಜಕ್ಕೂ ವೆರಿ ಅನ್ಫಾರ್ಚುನೇಟ್. 12ಕ್ಕೂ ಹೆಚ್ಚು ಸಾವು. ಎಕ್ಸಾಕ್ಟ್ ನಂಬರ್ ಇನ್ನಷ್ಟೇ ಬರಬೇಕಾಗಿದೆ ಸದ್ಯಕ್ಕೆ. ಇದು ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ನ್ಯಾಷನಲ್ ಹೈವೇನಲ್ಲಿ ನಡೆದಿರತಕ್ಕಂಥ ಅಪಘಾತ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇಲ್ಲಿ ಬಾಡಿಯನ್ನು ಹೊರ ತೆಗಿತಾ ಇರತಕ್ಕಂಥ ದೃಶ್ಯವನ್ನು ಅಗ್ನಿಶಾಮಕ ಸಿಬ್ಬಂದಿ, ಅಂದರೆ ಹೊಡೆದ ರಭಸಕ್ಕೆ ಟಿ ಅಪ್ಪಚ್ಚಿ ಆಗಿಬಿಟ್ಟಿದೆಯಂತೆ. ಒಳಗಡೆಗೆ ನುಗ್ಗಿ ಒಳಗಡೆ ಇರತಕ್ಕಂಥ ದೇಹಗಳನ್ನು ಹೊರಗೆ ತೆಗೆಯೋದು ದೊಡ್ಡ ಸಾಹಸ ಆಗಿಬಿಡುತ್ತೆ ಒಂದೊಂದು ಸರ್ತಿ. ಈಗಲೂ ಕೂಡ ಅದೇ ರೀತಿಯಾಗಿದೆ. ಕೆಲವು ಸರ್ತಿ ಒಳಗೆ ನುಗ್ಗಕ್ಕೆ ಆಗಲ್ಲ. ಈ ಕಟ್ಟರನ್ನು ತಂದು ಕಟ್ ಮಾಡಿ ಬಾಡಿಯನ್ನು ಹೊರಗೆ ತೆಗಿಬೇಕಾಗತ್ತೆ.